ಹೊನ್ನಾವರದಲ್ಲಿ ಇಡಗುಂಜಿ ದೇವಸ್ಥಾನದಲ್ಲಿ ಅರ್ಚಕರು ಕೇವಲ ಒಂದು ಹಣಕ್ಕೋಸ್ಕರ ಎಷ್ಟು ಕೆಟ್ಟದಾಗಿ ಜನರ ಮುಂದೆ ಹೋರಾಟ ಮಾಡಕತ್ತಾರು, ಹೊಡೆದಾಡಕತ್ತಾರು ಅಂತಂದ್ರೆ ನಿಜವಾಗ್ಲೂ ಕೇಳಿ ತುಂಬ ಅಸಹ್ಯ ಆಗುತ್ತೆ. ಯಾಕಂತಂದ್ರೆ ಆ ಪೂಜೆ ಮಾಡ್ರಿ, ಈ ಪೂಜೆ ಮಾಡ್ರಿ, ಹಂಗೆ ಒಳ್ಳೇದಾಕೈತಿ, ಹಿಂಗೆ ಒಳ್ಳೇದಾಕೈತಿ ಅಂತ ಹೇಳಿ ಭಾಳ ಮಾತಾಡೋ ಮಂದಿ ಇವ್ರು. ಸೊ ಇವರ ಕೂಡ ಈ ರೀತಿ ಮಾಡಕತ್ತಾರ ಅಂದ್ರೆ ನಿಜವಾಗ್ಲೂ ಎಂಥ ಒಂದು ಸ್ಥಾನಕ್ಕೆ ಹೋಗೈತಿ. ದೇವರ ಸ್ಥಾನದಲ್ಲಿ ಇದ್ದು ದೇವರ ಮುಂದೆನೆ ಕೇವಲ ಹಣಕ್ಕಾಗಿ ಹೊಡೆದಾಡುವಂತಹ ಪೂಜಾರಿಗಳು, ಭಟ್ರು ನಿಜವಾಗ್ಲೂ ಬಹಳ ಹೀನ ಕೃತ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ದೇವರ ಮುಂದೆ ನಡೆಯುವಂಥ ಸುಲಿಗೆ ಎಲ್ಲರ ಕಣ್ಮುಂದೆ ನಡೆಯುತ್ತಿದೆ. ಇಷ್ಟು ದಿನ ಪೂಜಾರಿಗಳೇ ತಗೋತಿದ್ದ ಹಣ ಹಂಗೆ ಮಾಡ್ತಿದ್ರು, ಹಿಂಗೆ ಮಾಡ್ತಿದ್ರು, ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಇಟ್ಟಿಲ್ಲ ಅಂತೇಳಿ ಬರೀ ಊಹಾಪೋಹದ ಮಾತುಗಳನ್ನ ಕೇಳಿದ್ವಿ ಇಷ್ಟು ದಿನ. ಆದರೆ ಈಗ ನೋಡಿದ್ರೆ ದೇವಸ್ಥಾನದಲ್ಲಿ ಆ ಒಂದು ಅರ್ಚಕರ ತಟ್ಟೆಲಿದ್ದವಂತಹ ರೊಕ್ಕ, ಆ ಒಂದು ರೊಕ್ಕಕ್ಕೋಸ್ಕರ ಈ ಒಂದು ಅರ್ಚಕರು ಜಗಳ ಮಾಡಕತ್ತಾರ. ರಮಾನಂದ ಭಟ್ಟ ಆಮೇಲೆ ಇನ್ನೊಂದು ಭಟ್ಟರು. ಸೊ ಈ ರೀತಿ ಹೊಡೆದಾಡಕತ್ತಾರ. ಅದು ಯಾರ ಮುಂದೆ? ಜನರ ಮುಂದೆನೂ ಹೊಡೆದಾಡಕತ್ತಾರ. ನಿಜವಾಗ್ಲೂ ಎಷ್ಟು ಕೆಟ್ಟದಾಗಿರ್ಬೋದು. ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟು ರೀತಿಯಾಗಿ ಇದು ವ್ಯತಿರಿಕ್ತವಾಗಿ ಒಂದೈತೆ ಅಂತಂದ್ರೆ ನಿಜವಾಗ್ಲೂ ಹೇಳೋಕ್ಕಾಗಂಗಿಲ್ಲ, ಅಷ್ಟು ಕೆಟ್ಟದಾಗಿ ಬಿಂಬಿಸಾಗತೈತಿ. ಸೊ ಇದರಿಂದ ಆಲ್ಮೋಸ್ಟ್ ಹೆಂಗಾಗತ್ತೈತಂದ್ರೆ ದೇವರ ಮುಂದೆ ದುಡ್ಡು ತುಂಬ ಅಮೂಲ್ಯವಾಗೈತೆ ಅಂತ ಹೇಳಿ ಭಟ್ರೆ ಹೇಳ್ತಾರೆ. ಮತ್ತು ಅದೇ ಭಟ್ರೆ ಹೇಳ್ತಾರೋ, ನೀ ಈ ದೇವಸ್ಥಾನಕ್ಕೆ ಹೋಗು, ಆ ದೇವಸ್ಥಾನಕ್ಕೆ ಹೋಗು. ದೇವಸ್ಥಾನಕ್ಕೆ ಹೋಗೋದಿರಲಿ, ಮನಸ್ಥಿತಿ ಫಸ್ಟ್ ಸರಿ ಮಾಡ್ಕೋಬೇಕಾ ಮನುಷ್ಯ. ಯಾವುದೇ ಮನುಷ್ಯ ಇರಲಿ, ದುಡ್ಡಿಗೋಸ್ಕರ ತಮ್ಮ ತನವನ್ನೇ ಮಾರ್ಬಿಡ್ತಾನಂತಂದ್ರೆ ಎಂತಹ ಪೂಜಾರಿ, ಎಂತಹ ಭಟ್ರು, ಎಂತಹ ದೇವರ ಪೂಜಾರಕರವರು. ಇಂತಹ ಒಬ್ಬ ಭಟ್ರಿಂದ, ಒಬ್ಬ ಪೂಜಾರಿಯಿಂದ ಇಡೀ ಒಂದು ಪೂಜಾರಿ ಸಂತ ಇರ್ತದಲ್ಲ, ಆ ಒಂದು ಸಂಸ್ಥೆನೇ ಹಾಳಾದಂಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ರು, ಆದ್ರೂ ಕೂಡ ಅವರು ಹೊಡೆದಾಡೋದು ಬಿಡಾಗತ್ತಿಲ್ಲ. ಅವನು ಕೇವಲ ತಟ್ಟೆ ಮುಂದಿಟ್ಕೊಂಡು ಏನಾದ್ರು ಸಮಸ್ಯೆಪ್ಪ ಅಂತ ಹೇಳಿ ಸಾಮಾನ್ಯ ಜನರು ಏನಾದ್ರು ಭಟ್ರ ಹತ್ರ ಹೋದ್ರೆ ಆ ಸಮಸ್ಯೆ, ಈ ಸಮಸ್ಯೆ ಅಂತ ಹೇಳಿ ಎಲ್ಲ ಥರದಿಂದನೂ ಆ ದೇವಸ್ಥಾನಕ್ಕೆ ಹೋಗ್ರಿ, ಈ ಅರ್ಚನೆ ಮಾಡಿಸ್ರಿ, ಈ ಒಂದು ಅಭ್ಯಂಜನ ಮಾಡಿಸ್ರಿ, ದೇವರಿಗೆ ಅಷ್ಟು ಹಣ ಕೊಡ್ರಿ, ಇಷ್ಟು ಕಾಣಿಕೆ ಕೊಡ್ರಿ, ಆ ಹಣ್ಣಿಂದ ಅಲಂಕಾರ ಮಾಡಿಸ್ರಿ, ಈ ಒಂದು ತುಪ್ಪದಿಂದ ನೈವೇದ್ಯ ಮಾಡಿಸ್ರಿ, ಎಷ್ಟು ರೀತಿ ವಿಧವಾಗಿ ಹೇಳ್ತಾರೆ. ಈ ಒಂದು ಭಟ್ರಿಗೆ ಗೊತ್ತಾಗ್ಲಿಲ್ವಾ ದೇವ್ರ ಮುಂದೆ ಮಾಡಬೇಕು ಮಾಡಬಾರ್ದು ಅಂತ? ಕೇವಲ ಒಂದು ನಯಾ ಪೈಸೆ ದುಡ್ಡಿಗೋಸ್ಕರ ಇಷ್ಟು ಕೆಟ್ಟದಾಗಿ ಜನರ ಮುಂದೆ ಕೆಟ್ಟದಾಗಿ ತಮ್ಮನ್ನೇ ತಾವು ಪ್ರತಿಬಿಂಬಿಸ್ಕೋತಾ ಇದ್ದಾರಲ್ಲ. ಎಲ್ಲಿಗೆ ಹೋಯ್ತು ಅವರ ನ್ಯಾಯ, ಎಲ್ಲಿಗೆ ಹೋಯ್ತು ಅವರ ಭಕ್ತಿ? ದೇವ್ರ ಮುಂದೆನೇ ಈ ರೀತಿ ಮಾಡ್ತಾರೆ. ದೇವ್ರು 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 ಅಂತ ಹೇಳಿ ಹೇಳ್ತಾರಲ್ಲ, ದೇವ್ರಿದನ್ನು ನೋಡಂಗಿಲ್ವಾ? ದೇವ್ರಿದನ್ನು ನೋಡಂಗಿಲ್ವಾ? ಸಮಾಜ ಅಂತ್ಯದ ಹತ್ರ ಹೊಂಟೈತಿ, ಕಲಿಯುಗ ಅಂತ್ಯ ಆಗಕತ್ತೈತಿ ಅನ್ನಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ ಆಗೈತಿ. ಯಾಕಂತಂದ್ರೆ ಎಷ್ಟೇ ಜನ ನೋಡ್ರಿ, ಎಷ್ಟೇ ಸಾಮಾಜಿಕ ಒಂದು ಜಾಲತಾಣದಲ್ಲಿ ಅವ್ರ ತಪ್ಪು ಮಾಡ್ದ, ಇವ್ರ ತಪ್ಪು ಮಾಡ್ದ ಅಂತ ಹೇಳಿ ಹೇಳೋ ಮಂದಿ ನಡುವ ಅವ್ರ ತಪ್ಪು ಒಂದಿನ ಕಾಣ್ತೈತಲ್ಲ, ಅವಾಗ ಗೊತ್ತಾಗ್ತೈತಿ. ಸೊ ಇಷ್ಟು ದಿನ ಭಟ್ರು ಹಾಗೆ ಹೀಗೆ ಅಂತ ಹೇಳಿ ನಾವು ಅವರನ್ನ ದೇವರ ಸ್ಥಾನದಲ್ಲಿ ಇಟ್ಟಿದ್ದೇನೋ, ಅವ್ರು ಬಂದ ತಕ್ಷಣ ಅವ್ರ ಕಾಲು ಮುಗಿಯೋದೇನೋ. ಸೊ ಇವಾಗ ಅನಿಸ್ತೈತಿ ಇಂಥ ಪೂಜಾರಿಗಳ ಕಾಲು ಮುಗಿಯೋ ಅವಶ್ಯಕತೆ ಐತಾ ಅಂಥೇಳಿ ಒಂದು ಕ್ಷಣ ಕಣ್ಮುಂದೆ ಬಂದು ಹೋಗ್ತೈತಿ. ನಿಜವಾಗ್ಲೂ ಹೊನ್ನಾವರದ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಇಡಗುಂಜಿ ದೇವಸ್ಥಾನದಲ್ಲಿ ಈ ರೀತಿ ಒಂದು ಮಾಡತೈತಪ್ಪ, ಈ ರೀತಿ ಒಂದು ಜನ ಮಾಡಾಕತ್ತಾರ ಅಂತಂದ್ರೆ ನಿಜವಾಗ್ಲೂ ಕೇಳಿ ಭಾಳ ಬೇಸರ ಆಗ್ತೈತಿ. ಬಟ್ ಅವರವರ ವ್ಯಕ್ತಿತ್ವವನ್ನು ತೋರ್ಸಕತ್ಬಿಟ್ಟಾರ. ಬಟ್ ಇರಲಿ, ಸದ್ಯದ ಮಟ್ಟಿಗೆ ಇಡಗುಂಜಿ ಒಳಗಂತೂ ಭಾಳ ಊಹಾಪೋಹದ ಮಾತಾಗ್ಬಿಟ್ಟೈತಿ. ಯಾಕಂತಂದ್ರೆ ಉತ್ತರ ಕನ್ನಡ ಏನು ಭಾಳ ದೂರ ಅಲ್ರಿ, ಆ ತಹಸೀಲ್ದಾರಿ ಧಾರವಾಡದಿಂದ ಹೇಳ್ಬೇಕಂದ್ರೆ. ಸೊ ಈ ರೀತಿ ಆಗೈತೆ ಅಂದ್ರೆ ನಿಜವಾಗ್ಲೂ ಭಾಳ ಹೇಯ ಕೃತ್ಯ ಅಂತ ಹೇಳ್ಬೋದು. ಕೇವಲ ಒಂದು ದುಡ್ಡಿಗೋಸ್ಕರ ಯಾವ ಸ್ಥಾನ ನಂದು, ಯಾವ ಜಾಗದಲ್ಲಿದ್ದೀನಿ ನಾನು, ಎಲ್ಲಿದ್ದೀನಿ ಅಂತ ಹೇಳಿ ಮರ್ತು ಬಿಟ್ನಲ್ಲ ಅವ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಕೆಟ್ಟದ್ದು ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ದೇವರು ಕಣ್ ತೆಗೆದುಬಿಡ್ಲಿ, ಈ ಪೂಜಾರಿಗಳ ಅವಶ್ಯಕತೆನೇ ಇರೋಂಗಿಲ್ಲ ಅಂತ ಹೇಳಿ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ದಿನನಿತ್ಯ ನಡೆಯುವಂಥ ಕೆಲವೊಂದು ಘಟನೆಗಳಾಗಿರ್ಬೋದು ನಿಮ್ಮ ಹತ್ರ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಐ ಲವ್ ಯು ಆಲ್. ಬೈ.